ಇನ್ನುಳಿದ ರಾಶಿಗಳ ಫಲಾನುಫಲವನ್ನ ತಿಳಿಯುವ ಮುನ್ನ ಈಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನಮ್ಮೊಂದಿಗೆ ಕಲಬುರಗಿಯಿಂದ ಸಂಜು ರೆಡ್ಡಿ ಅವರು ಕರೆ ಮಾಡಿದ್ದಾರೆ. ಸಂಜುರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹಳ ಧನ್ಯವಾದ ಮೇಡಮ್. ಯಾರ ಬಗ್ಗೆ ತಿಳಿಬೇಕಿತ್ತು ತಾವು? ನನ್ನ ಬಗ್ಗೆ ಕೇಳಬೇಕಿತ್ತು ತಮ್ಮ ಬಗ್ಗೆ. ತಮ್ಮ ಜನ್ಮ ದಿನಾಂಕ ತಿಳಿಸಿ ಮೇಡಮ್. ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಹೌದಾ? 108 ಒಳಗಡೆ ಒಂದು ಸಂಖ್ಯೆ ಹೇಳ್ತೀರಾ? ಏನ್ ಮೇಡಮ್? 108 ಒಳಗಡೆ ಒಂದು ಸಂಖ್ಯೆ ಹೇಳಿ. ಹಾ ಮೇಡಮ್, 5. ಓಕೆ. ಏನ್ ಪ್ರಶ್ನೆ ತಮ್ದು? ಏನ್ ಪ್ರಶ್ನೆ ಮೇಡಮ್? ಕೆಲಸದಲ್ಲಿ ಲಾಸು, ಏನ್ ಮಾಡಿದ್ರು ಏನು ಉಪಯೋಗ ಇಲ್ಲ ಮೇಡಮ್. ನಮಗೂ ನಮ್ ತಂದೆಯವ್ರು ಹೇಳ್ತೀರಿ ಮೇಡಮ್, ಅವಾಗ ನಿಮ್ದು ಏನು ಜನ್ಮ ಹೆಸರು ಏನದಂದ್ರೆ ಏನೋ ಕಾಳಪ್ಪ ಅಂತೀರಂತ್ರಿ. ನಾವುದನ್ನು ಗೊತ್ತಿಲ್ಲ. ನಮ್ಮದು 48 49 ಮೇಡಮ್ ಏಜು. 50. ಎಲ್ಲಿ ಹೋದ್ರು ಮೇಡಮ್ 10 ರೂಪಾಯಿ ಕೆಲಸ ಮಾಡಿದ್ರೆ 20 ರೂಪಾಯಿ ಲಾಸ್ ಮೇಡಮ್. ಮನೆಯಲ್ಲಿ ಕೂಡ ಕಿರಿಕಿರಿ, ಜಗಳ, ಆಜು ಬಾಜುದವ್ರದ್ದು. ಒಂದ್ ಮಗ ಇದ್ದಾನ ಮೇಡಮ್, ಅವನು ಕೂಡ ಒಂದು ಇದು ಡೇಟ್ ಇದೆ ಮೇಡಮ್. ನಾ ಹೇಳ್ತೇನೆ ನಿಮ್ಗೆ. ನೊಂದ್ಕೊಂಬೇಡಿ ಸಂಜು ಅವರೇ, ಏನಿದೆ ನೋಡೋಣ, ಕೇಳೋಣ. ಶಾಸ್ತ್ರಿಗಳು ತಿಳಿಸ್ತಾರೆ ತಮ್ಗೆ. ಹಾ ಮೇಡಮ್. 5/4/2004 ಮೇಡಮ್ ಅವನು ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಇದೆಯಾ? ಮಗನದೇ ಡೇಟ್ ಆಫ್ ಬರ್ತ್ ಹೇಳ್ತಾ ಇದ್ದೀರಾ? ನಂದಿಲ್ಲ ಮೇಡಮ್. ಅವ್ನು ನಮ್ಮ ಹುಡುಗನ್ರಿ, ಅವ್ನು ಬಹಳ ಸತತ ಗೇಮ್ ಆಡ್ತಾನ, ಕ್ರಿಕೆಟ್, ಬೆಟ್ ಕಟ್ಟೋದು, ಒಂದು ಹೇಳಿದ್ ಒಂದು ಕೇಳಲ್ರಿ. ಸರಿ, ಅವರ ಮಗನ ಡೇಟ್ ಆಫ್ ಬರ್ತ್ ತಿಳಿಸಿ ಸಂಜು ಅವರೇ. 5/4/2004. ಹಾ ಮೇಡಮ್. ಸಮಯ? ಹಾ ಮೇಡಮ್, ಸಂಜೆ. ಸಮಯ ಎಷ್ಟು? ಸಮಯ 9:30 ಮೇಡಮ್. 9:30 ಬೆಳಿಗ್ಗೆನಾ? ಹಾ, ಸಾಯಂಕಾಲ, ರಾತ್ರಿ ಅಲ್ವಾ? ಹಾ, 9:30. ಓಕೆ. ತಮ್ಮ ಮಗನ ಭವಿಷ್ಯ ತಿಳಿಯೋಣ ಹಾಗಿದ್ರೆ, ಶಾಸ್ತ್ರಿಗಳು ತಿಳಿಸ್ತಾರೆ. ನಮಸ್ಕಾರ ಸಂಜು ರೆಡ್ಡಿ ಅವರೇ. ನಮಸ್ಕಾರ ಗುರುಗಳು. ನಮಸ್ಕಾರ. ಬಹಳ ಧನ್ಯವಾದ ಗುರುಗಳು. ನಿಮ್ಗೆ 1 ವರ್ಷ ಹಿಡಿದು ಕಾಲ್ ಮಾಡ್ತೀನಿ. ನಿಮ್ಮದು ಬಹಳ ನಾ ಮಿಸ್ ಮಾಡ್ಕೊಂಡು ನಿಮ್ ಕಂಟಿನ್ಯೂ ನೋಡ್ತೀನಿ ನಾ. ಒಂದ್ ದಿವ್ಸ ಅಂದ್ರೆ ತಪ್ಪಲ್ರಿ ನಿಮ್ಮದು. ಯಾವಾಗ ಇರ್ತದೆ 7:30. ನನಗೆ ಇಷ್ಟು ಕಷ್ಟ ಆಗಿದ್ರಿ. ಮಕ್ಕಳು ಹಂಗೆ ರೀ, ಆಜು ಬಾಜು ಇಷ್ಟು ನನಗ್ ತ್ರಾಸ ಅದ ರೀ. ನೀವ್ 1 ತಿಂಗಳು ಹಿಂದೆ ಹೇಳಿರಿ ಒಂದ್ ವಸ್ತು ನಷ್ಟ ಅಂತ ಹೇಳಿ. ಒಂದ್ ವಸ್ತು ನಷ್ಟ ಐತ್ರಿ ನಂದು. ಅವತ್ತಿನ ದಿವಸ ಅವತ್ತಿನ ಡೇಟ್ ಇದ್ದಿ ನನಗ್ 1 ಲಕ್ಷ ರೂಪಾಯಿ ಹಾಕೊಳ್ರಿ. ಹಿಂಗ ಮಾಡಿದ್ರಿ. ನನಗ್ ಹೇಳ್ದಾರ್ದಪ್ಲೆ ತಪ್ಪಲಿಕ್ಕಿರಿ. ದನ ಕಟ್ಕೊಡಲ್ರು. ಕೆಲಸ ಮಾಡಿದ್ರಿ, ಕೆಲಸದಲ್ಲಿ ಇಲ್ಲ. ಆಜು ಈ ಅಣ್ಣ ತಮ್ಮರು ಹಂಗೆ ಹೊಲದಲ್ಲಿ, ಮನೆಯಲ್ಲಿ ಏನು ಇಲ್ಲ. ನಾವ್ ಏನ್ ಒಂದ್ 30 ವರ್ಷ ಹಿಡಿದು ಕೆಲಸ ಮಾಡ್ತೇನ್ರಿ. ತಿಂಗಳಿಗೆ 10-20 ಸಾವಿರ ಕೊಡ್ತಾರಿ. ಮಾಡಿದ್ ದುಡ್ಡು 1 ರೂಪಾಯಿ ಉಳಿಯಲ್ರಿ. ಎಲ್ಲಿ ಏನಪ್ಪ ಅಂತ ನನಗ್ ಹಿಂಗ್ ಸಾಕಾಗ್ಯದ ಗುರುಗಳೇ. ನಾನ್ ನಿಮ್ಮಲ್ಲಿ ಬಂದಲ್ಲಿ ಇರ್ಲೇನೋ ಅಲ್ಲತ್ರಿ. ಆಶ್ರಮಕ್ಕೆ ಜಾಡು ಹುಡುಕು. ನನಗಿಷ್ಟು ಕಷ್ಟ ಆಗಿದ್ರಿ. ನಿಮ್ಮ ಸಂಕಟ ನನಗೆ ಅರ್ಥ ಆಯ್ತು. ನೀವು ಪಾಪ ತುಂಬಾ ಕಡು ಕಷ್ಟದಲ್ಲಿದ್ದೀರಾ, ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀರಾ. ನಿಮ್ಮ ವ್ಯಥೆ ನನಗೆ ಖಂಡಿತ ಅರ್ಥ ಆಗುತ್ತೆ. ಒಂದು ಸರಳವಾದ ಸುಲಭವಾದ ಒಂದು ಪರಿಹಾರ ಹೇಳ್ತೀನಿ, ತಾವು ಶ್ರದ್ಧೆಯಿಂದ ಮಾಡಿ. ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ, ಸ್ವಲ್ಪ ಅವರೆಕಾಳು ಹಾಗೂ ಸ್ವಲ್ಪ ಗೋಧಿ, ಇದನ್ನು ಪ್ರತಿ ಭಾನುವಾರ 12 ಭಾನುವಾರಗಳ ಕಾಲ ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡಿ ಬನ್ನಿ. ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ನೀವು ಪ್ರಶ್ನೆ ಮಾಡಿದ ಕಾಲಕ್ಕೆ ಇದು ಸಿಂಹ ಲಗ್ನ ಉದಯಕ್ಕೆ ಬಂದಿದೆ. ಲಗ್ನಾಧಿಪತಿ ಕರ್ಮಾಧಿಪತಿ ಇಬ್ಬರು ವ್ಯಯದಲ್ಲಿದ್ದಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಕಷ್ಟ ಬಂದಿದೆ. ಆತಂಕ ಮಾಡ್ಕೋಬೇಡಿ. ನೀವು ಈಶ್ವರ ಸನ್ನಿಧಾನಕ್ಕೆ ಹೇಳಿದ ಹಾಗೆ ಸ್ವಲ್ಪ ಗೋಧಿ, ಸ್ವಲ್ಪ ಅವರೆ, ಇದನ್ನು ನೀವು 12 ಭಾನುವಾರ ಕೊಡಿ. 12 ಭಾನುವಾರದ ನಂತರದಲ್ಲಿ ನೀವು ಮತ್ತೆ ಕರೆ ಮಾಡಿ. ಖಂಡಿತ ನಿಮ್ಮ ಬದುಕು ಬದಲಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಸಂಜು ರೆಡ್ಡಿ ಅವರೇ ಕರೆ ಮಾಡಿದ್ದಕ್ಕೆ. ಈಗ ರಾಶಿ ಫಲವನ್ನ ತಿಳಿಯುವಂತಹ ಸಮಯ. ತುಲಾ, ವೃಶ್ಚಿಕ ಮತ್ತು ಧನಸ್ಸು ಗಮನಿಸ್ತಾ ಹೋಗೋಣ. ತುಲಾರಾಶಿಯವರಿಗೆ ಚಂದ್ರ ಚತುರ್ಥದಲ್ಲಿದ್ದಾಗ ದಿಗ್ಬಲ, ಕರ್ಮಾಧಿಪತಿ 4ನೇ ಮನೆಯಲ್ಲಿದ್ದಾನೆ ಅಂದರೆ ವೃತ್ತಿಯಲ್ಲೂ ಬಂಧುಗಳು ಹುಟ್ಟುಬಿಡ್ತಾರೆ. ಅಂದರೆ ಬಂಧು ಸಹಕಾರ ಹೇಗಿರ್ತದೋ ಹಾಗೆ ವೃತ್ತಿಯಲ್ಲಿ ಆ ರೀತಿಯ ಒಂದು ಅನುಕೂಲಗಳಾಗ್ತಕ್ಕಂಥದ್ದು. ಬಂಧುಗಳ ಸಹಕಾರ, ಮಿತ್ರರ ಸಹಕಾರ, ಆಪ್ತರೊಂದಿಗೆ ಒಂದು ವಿಹಾರ, ಒಂದು ಟೂರ್ನ ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಮಳೆಗಾಲ ಇದೆ, ಸ್ವಲ್ಪ ಹುಷಾರು. ಹೊರಗಡೆ ಹೋಗುವಾಗ ಎಚ್ಚರಿಕೆ ತಗೊಳ್ಳಿ. ಏನು ಟೂರ್ ಅಂತ ಹೇಳಿದರೆ ಹೊರಟ್ಬಿಡೋಣ ಅಂತ ಗಾಬರಿ ಮಾಡ್ಕೊಂಡು ಮತ್ತೆ ಅಲ್ಲೆಲ್ಲೋ ಹೋಗಿ ಓದಾಡೋದು ಬೇಡ. ನಿಮಗೆ ಸ್ವಲ್ಪ ಹಣಕಾಸಿನ ತೊಡಕಿದೆ. ಮಾಂದಿ ದ್ವಿತೀಯದಲ್ಲಿದ್ದು ಸ್ವಲ್ಪ ಹಣ ಕಳ್ಕೊಳ್ತೀರಾ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಜಂಕ್ ಫುಡ್ ತೊಗೊಂಡ್ಬಿಟ್ಟು ಹೊಟ್ಟೆ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರು. ಆಹಾರದಿಂದಾಗಿ ಆರೋಗ್ಯ ಕೆಡುತ್ತೆ ವಾರದ ಆದಿಯಲ್ಲಿ. ಇದರ ಬಗ್ಗೆ ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಲಾಭ ಇದೆ. ಒಳ್ಳೆಯ ಉತ್ತಮವಾದ ಸಲಹೆಯನ್ನು ಕೇಳ್ತೀರಾ. ವಿದೇಶದಿಂದ ಒಳ್ಳೆಯ ವರ್ತಮಾನ ಬರುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲಬಾಧೆಯೂ ಉಂಟಾಗುತ್ತೆ. ಕಾರಣ ಚಂದ್ರ ರಾಹು ಹುಟ್ಟಾಗ್ತಾರೆ ಷಷ್ಠದಲ್ಲಿ. ಈ ಕಾರಣದಿಂದಾಗಿ ಅನಗತ್ಯ ಇರ್ತಕ್ಕಂಥ ನಿಮಗೆ ಅವ್ರಿಗೇನೋ ಅಷ್ಟು ಮನಸ್ಸಿಗೆ ಬರದೇ ಇರ್ತಕ್ಕಂಥವ್ರಿಗೆ ನೀವೇನೋ ಸಹಾಯ ಮಾಡಲಿಕ್ಕೆ ಹೋಗಿ ತೊಂದರೆ ಸಿಗಾಕೊಳ್ಳೋ ಸಾಧ್ಯತೆ.
ಈ ರೀತಿಯ ಒಂದು ತೊಡಕಿದೆ, ಸ್ವಲ್ಪ ಹುಷಾರು. ಇದರ ನಿವಾರಣೆಗೆ ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಪಾಯಸ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತೊಗೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ನೀವು ಮುಂದಿನ ಶುಕ್ರವಾರ, ಈ ವಾರದಲ್ಲಿ ಬರ್ತಕ್ಕಂಥ ಶುಕ್ರವಾರ ಆ ಪಾಯಸ ನೈವೇದ್ಯ ಮಾಡಿಸಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಉಳಿದ ಹಾಗೆ ದುರ್ಗಾ ನಮಸ್ಕಾರ ಮಾಡಿ ಪ್ರತಿ ದಿವಸ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಜನ್ಮದಲ್ಲಿ ಮಾಂದಿ, ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹುಷಾರು. ಆದರೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು, ಮನೆ ಕೆಲಸ ಏನೋ ಮಾಡಬೇಕಾಗಿರುತ್ತೆ, ಬಿಟ್ಟು ಕೆಲಸಕ್ಕೆ ಹೋಗಬೇಕಾಗತ್ತೆ, ನೀವು ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಒಂದು ಸಮಾಧಾನ ತಂದು ಕೊಡ್ತಾರೆ. ಆತಂಕ ಬೇಡ, ಅದರಲ್ಲಿ ಚೆನ್ನಾಗಿದೆ. ಆರೋಗ್ಯ ಮಾತ್ರ ಸ್ವಲ್ಪ ಹುಷಾರು. ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ, ಬೆರಳುಗಳಿಗೆ ಎಡುಕೊಂಡ್ಬಿಡ್ತೀರ, ಹೀಗಾಗಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ. ಉಳಿದ ಹಾಗೆ ಏನೂ ತೊಂದರೆ ಇಲ್ಲ. ಕೆಲಸದಲ್ಲೆಲ್ಲ ಅನುಕೂಲ ಇದೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಬುಧ ಇದ್ದಾನೆ, ಲಾಭಾಧಿಪತಿ, ಬುದ್ಧಿಯ ಅಧಿಪತಿ, ಹೀಗಾಗಿ ಕೆಲಸಕ್ಕೆ ತೊಡಕಾಗೋದಿಲ್ಲ. ನಿಮ್ಮ ಬುದ್ಧಿ ವಿವೇಚನೆಗಳಿಂದ ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಗುತ್ತೆ, ಆ ಥರ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೀರಾ, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರುತ್ತೆ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರತಕ್ಕಂಥದ್ದು, ಮಕ್ಕಳಲ್ಲಿ ಮನಸ್ತಾಪ, ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆ, ಸ್ತ್ರೀಯರಿಗೆ ಮಾನಸಿಕವಾಗಿ ಕುಗ್ಗತಕ್ಕಂಥದ್ದು ಕೂಡ ಇದೆ ಕೊನೆಯಲ್ಲೇ ವಾರದ ಅಂತ್ಯ ಭಾಗದಲ್ಲಿ. ಹೀಗಾಗಿ ಇದರ ನಿವಾರಣೆಗೆ ಏನಪ್ಪ ಪರಿಹಾರ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅದು ನಿಮಗೆ ವಿಶಿಷ್ಟವಾದ ಶಕ್ತಿಯನ್ನು ತಂದುಕೊಡುತ್ತೆ, ಅದರಲ್ಲಿ ಸಂಶಯ ಬೇಡ. ಇನ್ನು ಧನುಸು ರಾಶಿ ಗಮನಿಸೋಣ. ಧನುರಾಶಿಯವರಿಗೆ ಧನಸ್ಥಾನದಲ್ಲಿದ್ದಾನೆ ಮಾಂದಿ, ಕುಟುಂಬದಲ್ಲಿ ಒಂದು ಸಮಾಧಾನ ಇರುತ್ತೆ, ಹಣಕಾಸಿನ ಅನುಕೂಲ, ಚಂದ್ರನಿಗೆ ಪಕ್ಷದ ಬಲ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ಓಡಾಡುತ್ತೆ. ಏನೋ ಪರವಾಗಿಲ್ಲಪ್ಪ, ಈ ವಾರ ನನಗೆ ಸ್ವಲ್ಪ ಅಲ್ಲಿ ಇಲ್ಲಿ ಹಣ ಹೋಗ್ತು, ಪರವಾಗಿಲ್ಲ ಅನ್ನತಕ್ಕಂಥ ಒಂದು ಸಮಾಧಾನ ಸಿಗುತ್ತೆ, ಸಂಶಯ ಇಲ್ಲ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ ಕುಟುಂಬದಲ್ಲಿ, ನಿಮ್ಮ ಮಾತೇ ನಡೆಯುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಮಾತು ನಡೆಯಲ್ಲ ಅಂತಿದ್ದರೆ ಧನುಸು ರಾಶಿಯವ್ರಿಗೆ ಹಾಗಲ್ಲ. ಈ ವಾರದ ಆದಿಯಲ್ಲಿ ನಿಮ್ಮ ಮಾತಿಗೆ ಗೌರವ, ಹೀಗಾಗಿ ಸ್ತ್ರೀಯರು ನಿರಾಳವಾಗಿರಬಹುದು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ತೊಡಕುಗಳು ಶುರುವಾಗುತ್ತೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಶುರುವಾಗ್ತಕ್ಕಂಥದ್ದು. ಏನೋ ಗುರಿ ಸಾಧಿಸಬೇಕು ಅಥವಾ ಇನ್ನೇನೋ ಸಾಗಬೇಕು, ಅಲ್ಲಿ ಹೋಗೋಕ್ಕಾಗಲ್ಲ. ಅಶ್ರದ್ಧೆ ಮತ್ತು ಏಕಾಗ್ರತೆ ಭಂಗವಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಗುರಿ ತಪ್ಪಿ ಬಿಡ್ತೀರಾ, ಗುರಿ ತಪ್ಪಬೇಡಿ. ಕ್ಲಿಷ್ಟ ವಾತಾವರಣ ಎದುರಾಗುತ್ತೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಪ್ರಯಾಣದಲ್ಲಿ ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ. ನೀರಿನ ಸ್ಥಳಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ನದಿ ತೀರ ಮತ್ತು ಸರೋವರಗಳು ಮತ್ತು ಇನ್ಯಾವುದೋ ಒಂದು ಸಮುದ್ರ ಪ್ರದೇಶ, ಇಂಥ ಕಡೆ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು ಈ ವಾರ. ಯಾಕೆಂದರೆ ಚಂದ್ರ ರಾಹು ಅದು ಜಲಸ್ಥಾನದಲ್ಲೇ ಇರೋ ಕಾರಣದಿಂದಾಗಿ ಜಲಕಂಟಕಗಳು ಸಂಭವಿಸಬಹುದು, ಹುಷಾರು. ಇದಕ್ಕೇನಪ್ಪ ಪ್ರಾರ್ಥನೆ? ಗ್ರಾಮದೇವತಾ ದರ್ಶನ ಮಾಡಿ, ಜಲದುರ್ಗೆ, ನೀರಿನ ಸಮೀಪದಲ್ಲಿ ವಾಸ ಮಾಡ್ತಕ್ಕಂಥ ದೇವತಾ ಅದು ದುರ್ಗೆ, ನಮ್ಮ ಕಟೀಲ್ ದುರ್ಗಾ ಪರಮೇಶ್ವರಿ, ಸಿಗಂಧೂರು ಪರಮೇಶ್ವರಿ, ಇಂಥ ಎಷ್ಟೋ ಇದ್ದಾವೆ. ಅದನ್ನು ನೀವು ಹತ್ತಿರದಲ್ಲಿ ನೋಡಿಕೊಂಡು ಆ ದೇವತೆಯ ಉಪಾಸನೆ ಮಾಡಿದ್ರೆ, ಸ್ಮರಣೆ ಮಾಡಿದ್ರೆ ಸಾಕಾಗುತ್ತೆ. ಇದು ಧನುವರೆಗಿನ ಫಲಾಫಲಗಳು. ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ, ಒಬ್ಬರು ಕಾಲರ್ ತೆಗೆದುಕೊಳ್ಳೋಣ. ತಿಪ್ಟೂರಿನಿಂದ ರಾಜೇಶ್ವರಿ ಅವರು ಕರೆ ಮಾಡಿದ್ದಾರೆ. ರಾಜೇಶ್ವರಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ತಾವು? ನನ್ನ ಮಕ್ಕಳ ಬಗ್ಗೆ ಕೇಳಬೇಕಿತ್ತು, ಮಗನ್ ಬಗ್ಗೆ ಕೇಳಬೇಕು ಮೇಡಮ್. ಮಗನ್ ಬಗ್ಗೆ, ಓಕೆ. ಅವರ ಜನ್ಮ ದಿನಾಂಕ ತಿಳಿಸಿ. 17/2/2005. 2005. ಓಕೆ. ಸಮಯ ಬೆಳಗಿನ ಜಾವ 6:30. 6:30 ಬೆಳಗಿನ ಜಾವ. 17/2/2005 ಬೆಳಗಿನ ಜಾವ 6:30. ಪ್ರಶ್ನೆ ಆರೋಗ್ಯದ ಬಗ್ಗೆ ಮತ್ತೆ ಎಜುಕೇಶನ್ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ರಾಜೇಶ್ವರಿ ಅವರೇ ನಮಸ್ಕಾರ. ನಮಸ್ತೆ ಸರ್, ನನಗೆ ಕಾಲ್ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು. ಸಂತೋಷ, ನಿಮ್ಮ ಜೊತೆ ಮಾತಾಡಿ ನನಗೂ ಸಂತೋಷ ಆಯ್ತು. ಹೇಳಿ. ಹೌದು, ಅದೇ ಸರ್, ಮಗಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಮತ್ತೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮುಂದೆ ಹೆಂಗೆ ಅಂತ ಕೇಳೋಣ. ಈಗ ನೋಡಿ, ರಾಹು ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ 6ನೇ ಮನೆ ರೋಗ ಸ್ಥಾನದಲ್ಲಿರುವ ಕಾರಣದಿಂದಾಗಿ ಸ್ವಲ್ಪ ವಾತ ಸಂಬಂಧಿ ತೊಂದರೆಗಳು, ಕಾಲಿನ ನೋವು, ಬಾವು, ಊತ ಇಂಥ ಒಂದು ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇದೆ. ಈ ಶಾಸ್ತ್ರ ಸೂಚಿಸುತ್ತೆ ಅದನ್ನು. ಹೀಗಾಗಿ ಶನೈಶ್ಚರ ಹತ್ತಿರದಲ್ಲಿ ಶನೈಶ್ಚರ ಸನ್ನಿಧಾನ ಇದ್ದರೆ, ಅಥವಾ ಶನೈಶ್ಚರ ಇಲ್ಲಪ್ಪ ಅಂದರೆ ಈಶ್ವರ ಸನ್ನಿಧಾನ ಇದ್ದರೆ, ಸ್ವಲ್ಪ ಎಳ್ಳೆಣ್ಣೆಯನ್ನು ಪ್ರತಿ ಶನಿವಾರ ಅವರು ಮಗು ಕೈಯಲ್ಲಿ ಕೊಡಿಸಿ. ಪ್ರತಿ ಶನಿವಾರ ಹೀಗೆ 8 ಶನಿವಾರ ಕೊಡಿಸಿ. ಅದು ತುಂಬ ಸಹಾಯವಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಸಾಧ್ಯವಾದರೆ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ, ಅದೂ ಕೂಡ ತುಂಬ ಉಪಯುಕ್ತವಾಗುತ್ತೆ. ಆರೋಗ್ಯ ಸಿದ್ಧಿಯಾಗುತ್ತೆ, ವೃದ್ಧಿಯಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಸರಿ ಹೋಗುತ್ತೆ, ಯೋಚನೆ ಬೇಡ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಿ. ಪಂಚಮ ಸ್ಥಾನದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಪಕ್ಷದ ಬಲಸಹಿತನಾಗಿದ್ದಾನೆ, ತುಂಬ ಒಳ್ಳೆಯದು. ಇದು ನೋಡಿ, ಅಗ್ರಿಕಲ್ಚರು ಅಥವಾ ಬಹಳ ಪ್ರಧಾನವಾಗಿ ಚಂದ್ರ ನೀರಿಗೆ, ವಾಟರ್ ಸೋರ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇರ್ತದೆ. ಹೀಗಾಗಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಇದರ ಅರ್ಥ. ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಅದನ್ನು ಅಥವಾ ಫುಡ್, ನಾವು ಯಾವುದನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ಈ ಥರ ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.